ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ವರ್ಸಸ್ ಅಧಿಕಾರಿಗಳ ನಡುವೆ ಲೆಟರ್ ವಾರ್ ಶುರುವಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ವಿರುದ್ಧ ಮೊದಲು ಪತ್ರ ಬರೆದಂಥವರು ಬಸವರಾಜ ರಾಯರೆಡ್ಡಿ. ಯಲಬುರ್ಗದ ಶಾಸಕರು ಹೌದು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಹೌದು. ಪತ್ರ ಬರೆದ ನಂತರದಲ್ಲಿ ಒಂದು ಅನಾಮಿಕ ಪತ್ರವನ್ನು ಅಧಿಕಾರಿಗಳು ಬರೆದು ತೇಲಿಬಿಟ್ಟಿದ್ದಾರೆ, ಹರಿಬಿಟ್ಟಿದ್ದಾರೆ. ಹೀಗೆ ತೇಲಿಬಿಟ್ಟಂತಹ ಪತ್ರದಲ್ಲಿ 20 ಪ್ರಶ್ನೆಗಳಿದ್ದಾರೆ. ಬಸವರಾಜ ರಾಯರೆಡ್ಡಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳಲಾಗದಂಥವರು ಅಥವಾ ಕೇಳಲಿಕ್ಕೆ ಸಾಧ್ಯವಾಗದಂಥವರು ಪತ್ರದ ಮುಖೇನ ಕೆಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಅದು ಹೇಳಿ ಕೇಳಿ ಅಕ್ರಮ ಮರಳು ವಿಚಾರವಾಗಿ ಆ ಪತ್ರ ಈಗ ವೈರಲ್ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿ ಒಂದು ಸ್ವಲ್ಪ ನೇರವಂತಿಕೆ ಇರೋದರಲ್ಲಿ ನೇರವಂತಿಕೆಯನ್ನು ಉಳಿಸಿಕೊಂಡಿರುವಂಥ ಮನುಷ್ಯ. ಆದರೆ ಈ ಪ್ರಶ್ನೆ ನೋಡಿದಾಗ ಅಥವಾ ಇಲ್ಲಿರುವಂಥ ಪ್ರಶ್ನೆಗಳನ್ನ ನೋಡಿದಾಗ ಇದು ಬಸವರಾಜ ರಾಯರೆಡ್ಡಿ ಅವರಿಗೆ ಸೂಕ್ತ ಪ್ರಶ್ನೆಗಳ ಅಲ್ವಾ ಗೊತ್ತಿಲ್ಲ. ಅಲ್ಲಿನ ಜನ ತೀರ್ಮಾನ ಮಾಡಬೇಕಾಗತ್ತೆ. ಜೊತೆಗೆ ಬಸವರಾಜ ರಾಯರೆಡ್ಡಿ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಹಾಗಾದರೆ ಪ್ರಶ್ನೆಗಳೇನು, ಏನಿದ್ದಾವೆ ಪ್ರಶ್ನೆಗಳು ನೋಡಿ. ನಿಮ್ಮ ಅಕ್ರಮಕ್ಕೆ ಸಾಥ್ ಕೊಡದೇ ಇರೋದೇ ಇದಕ್ಕೆಲ್ಲ ಕಾರಣನ? ಅಕ್ರಮ ಮರಳು ಗಣಿಗಾರಿಕೆಗೆ ಸಾಥ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಪತ್ರ ಬರೆದಿದ್ದೀರಾ? ನಿಮ್ಮ ಪ್ರತಿಷ್ಠೆಗಾಗಿ ಅಧಿಕಾರಿಗಳ ಮೇಲೆ ದರ್ಪ ತೋರೋದು ಸರಿನಾ? ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರನಾಗಿ ರಾಜಧನಕ್ಕೆ ವಿನಾಯಿತಿ ಕೋರೋದು ಸರಿನಾ? ರಾಜಧನವನ್ನು ಜಾಸ್ತಿ ಮಾಡಬೇಕು, ಬೊಕ್ಕಸವನ್ನು ಜಾಸ್ತಿ ಮಾಡಬೇಕು, ನೀವೇ ವಿನಾಯಿತಿ ಕೋರಿದ್ದು ಸರಿನಾ? ಕುಕನೂರು ಬೈಪಾಸ್ ರಸ್ತೆಗಾಗಿ ರಾಜಧನ ಪಾವತಿಗೆ ಸೂಚನೆ ಕೊಟ್ಟಿದ್ದು ಭ್ರಷ್ಟಾಚಾರ ಅಲ್ವಾ? ಶಾಸಕರ ಸಂಬಂಧಿಗಳ ಹೆಸರಿನಲ್ಲಿ ಮರಳು ಪಾಯಿಂಟ್ಗಳಿದ್ದಾವೆ, ಶಿರೂರು ಮರಳು ಪಾಯಿಂಟ್ನಲ್ಲಿ ಉಲ್ಲಂಘನೆ ಆಗಿಲ್ವಾ ಅಂಥೇಳಿ ಕೆಲವು ಪ್ರಶ್ನೆಗಳನ್ನು ಬಹಳ ಸ್ಪೆಸಿಫಿಕ್ ಆಗಿ ನೇರವಾಗಿ ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಬಸವರಾಜ ರಾಯರೆಡ್ಡಿ ಅವರು ಕೊಡಬೇಕಾಗತ್ತೆ. ಅವರ ಉತ್ತರದಾಯಿತ್ವ ನೋಡಬೇಕಿನ್ನು.